ನಮಸ್ಕಾರ. ಇನ್ ನ್ಯೂಸ್ನ ಮಧ್ಯಾಹ್ನದ ಬುಲೆಟಿನ್ಗೆ ಸ್ವಾಗತ. ನಾನು ರೋಹಿತ್ ಸಾಳುಂಕೆಗೆ ನೋಡೋಣ ಹೆಡ್ಲೈನ್ಸ್. ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಗ್ರಾಮೀಣ ಭಾಗಕ್ಕೂ ವಿಸ್ತರಿಸಿ, ಬೀದಿ ನಾಯಿಗಳ ಉಪಟಳಕ್ಕೆ ಕಡಿವಾಣ ಹಾಕಿ ನಾಯಿಗಳ ಹಾವಳಿಗೆ ಬೇಸತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಕಾಕ್ತಿ ಗ್ರಾಮಸ್ಥರು. ಬೀದಿ ನಾಯಿಗಳ ಹಾವಳಿಯನ್ನ ತಪ್ಪಿಸಲು ಸುಪ್ರೀಂ ಕೋರ್ಟ್ ಜಾರಿ ಮಾಡಿರುವ ಆದೇಶವನ್ನು ಕೇವಲ ನಗರ ಪ್ರದೇಶಕ್ಕೆ ಜಾರಿ ಮಾಡದೆ ಗ್ರಾಮೀಣ ಪ್ರದೇಶಗಳಿಗೂ ವಿಸ್ತರಿಸುವಂತೆ ಆಗ್ರಹಿಸಿ ಬೀದಿ ನಾಯಿಗಳ ಹಾವಳಿಯಿಂದ ರೋಸಿ ಹೋದ ಕಾಕ್ತಿ ಗ್ರಾಮಸ್ಥರು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಸುಪ್ರೀಂ ಆದೇಶ ಗ್ರಾಮೀಣ ಭಾಗಕ್ಕೂ ವಿಸ್ತರಿಸಿ, ಬೀದಿ ನಾಯಿಗಳ ಉಪಟಳಕ್ಕೆ ಕಡಿವಾಣ ಹಾಕಿ ಕಾಕ್ತಿ ಗ್ರಾಮಸ್ಥರಿಂದ ಆಗ್ರಹ. ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ. ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಕಾಕ್ತಿ ಗ್ರಾಮಸ್ಥರು ಬೀದಿ ನಾಯಿಗಳ ಉಪಟಳವನ್ನು ತಪ್ಪಿಸಬೇಕು, ಸುಪ್ರೀಂ ಕೋರ್ಟ್ ಆದೇಶದಂತೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರು, ಇತ್ತೀಚೆಗೆ ಗ್ರಾಮದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಮಹಿಳೆಯರು, ಮಕ್ಕಳು ನಿರ್ಭಯವಾಗಿ ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಚಿಕ್ಕ ಮಕ್ಕಳು, ಮಹಿಳೆಯರು, ವಯೋವೃದ್ಧರು ಜಾನುವಾರುಗಳ ಮೇಲೂ ದಾಳಿ ಇಡುತ್ತಿವೆ. ಕಾಕ್ತಿ ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗೂ ಮನವಿ ಮಾಡಲಾಗಿದೆ. ಆದರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಾಯಿಗಳು ಕಚ್ಚೋದ್ರಿಂದ ಸಮಸ್ಯೆ ಬಾಳ ಆಗತ್ತಿ. ನಮ್ ಹುಡುಗರ ಟ್ಯೂಷನ್ ಸಾಲಿಗೆ ಮಸ್ಜಿದ್ಕ ಎಲ್ಲದಕ್ಕೂ ಹೋಗುದು ಬಾಳ ಕಠಿಣ ಆಗೈತ್ರಿ. ಮತ್ತ ಒಂದ್ ನಾಯಿಗಿಂತ 10 ಮಕ್ಕಳಾಗ್ಯಾವ್ರು. ಹಂಗಾಗಿ ಎಲ್ಲಾನು ನಮ್ ಹುಡುಗರ್ನ ಬಾಳ ಕಚ್ಚಾತಾವ. ಮತ್ ಕಾಗ್ದ ಜಿಲ್ಲಾ ಪಂಚಾಯತ್ಗೆ ಹೋಗಿ ಅರ್ಜಿ ಹಾಕಿ ಬಂದ್ರಿ, ಅವ್ರೇನು ಇದು ಮಾಡ್ಲಿಲ್ಲ ಅಂತ ಹೇಳಿಲ್ರಿ. ಒಟ್ಟ ನಾಯಿಗಳು ಅಲ್ಲೇ ಇರ್ತಾವ್ರಿ, ಮನಿ ಬಾಜುಗಳನ್ನ ಇರ್ತಾವ್ರ, ಎಲ್ಲಾ ಅಲ್ಲೇ ಓಡಾಡ್ತಾವ. ನಮ್ ಹುಡುಗರು ಬಾಳ ಹೊರಗೆ ಹೋಗೋದ ಮುಷ್ಕಿಲ್ ಆಗಿಬಿಟ್ಟು ಅದಕ್ಕ ನಾವ್ ಇಲ್ಲಿ ಬಂದೇವ್ರಿ. ಎಲ್ಲಾ ಹೇಳಿ ಅರ್ಜಿನೂ ಕೊಟ್ಟೇವ್ರಿ, ಎಲ್ಲಾನು ಹೇಳಿದೇವ್ರಿ. ಓಡಾಡುದು ನಾವ್ ಏನ್ ಹೇಳಿದ್ರು, ಪ್ರೆಗ್ನೆಂಟ್ ಇದ್ದದ ಹೆಂಗಸರ್ಗುನು ಕಚ್ಚಾತಾವ್ರು, ಬಡವ್ರಿಗೆ ಮುದುಕರಿದ್ದಾರ ಅವ್ರನ್ನು ಕಚ್ಚಾತಾವ್ರು, ಸಣ್ಣ ಹುಡುಗರು ಅಂತೂ ಬಾಳ ಕಚ್ಚಾವ್ರಿ. ಎಲ್ಲಾರು ಇದು ಮಾಡ್ಯಾರ, ಬಾಳ ಕಠಿಣ ಆಗೈತ್ರಿ. ಅದಕ್ಕಾಗೈತ್ರಿ ಸಲುವಾಗಿ ಬಂದೇವ್ರಿ. ಕಾಕ್ತಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಹಲವಾರು ಬಾರಿ ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಗಮನಕ್ಕೂ ತರಲಾಗಿದೆ. ಆದರೆ ಇದರಿಂದ ಯಾವುದೇ ಪ್ರಯೋಜನವಾಗಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವಾಗ ಅವರ ಬಳಿ ಇರುವ ಊಟದ ಡಬ್ಬಿಯನ್ನ ಕಸಿದುಕೊಳ್ಳಲು ಬೀದಿ ನಾಯಿಗಳು ದಾಳಿ ನಡೆಸುತ್ತಿವೆ. ಬೆಳಗಿನ ಜಾವ ವಾಯುವಿಹಾರಕ್ಕೆ ತೆರಳುವ ವಯೋವೃದ್ಧರ ಮೇಲೂ ಗುಂಪು ಗುಂಪಾಗಿ ದಾಳಿ ನಡೆಸುತ್ತಿವೆ. ಸುಮಾರು 20 ಜನರು ನಾಯಿ ಕಡಿತಕ್ಕೆ ಒಳಗಾಗಿದ್ದಾರೆ. ಉಚ್ಚ ನ್ಯಾಯಾಲಯವು ಬೀದಿ ನಾಯಿಗಳಿಗೆ ಸಂಬಂಧಿಸಿದಂತೆ ಜಾರಿಗೊಳಿಸಿರುವ ಆದೇಶವನ್ನ ಕೇವಲ ನಗರ ಪ್ರದೇಶಕ್ಕೆ ಸೀಮಿತಗೊಳಿಸದೆ ಗ್ರಾಮೀಣ ಪ್ರದೇಶಕ್ಕೂ ವಿಸ್ತರಿಸುವಂತೆ ಗ್ರಾಮ ಪಂಚಾಯತ್ ಸದಸ್ಯ ಗಜಾನನ್ ಗವಾನೆ ಆಗ್ರಹಿಸಿದ್ದಾರೆ. गांव में फालतू कुत्ते बहुत हुए और हमने बहुत जगह पे कंप्लेंट की, ग्राम पंचायत में कंप्लेंट की, फिर कॉर्पोरेशन में कंप्लेंट किया है, तो किसी ने उधर ध्यान नहीं दिया है. तो कुत्तों की वजह से जो छोटे बच्चे हैं स्कूल को जाते हैं तो उनके पास टिफ़िन होता है, वो स्मेल से वो कुत्ते आके उसको पकड़ते हैं, जख्मी करते हैं. प्रेग्नेंट लेडीज़, बूढ़े लोग, जो मॉर्निंग वॉकर्स है, जो सुबह घूमने के लिए लेते हैं, उनको भी बहुत कुत्तों ने काटा है. बहुत से ऐसे घटनाएं घटी है. तो हमारे गांव में एक हफ्ते में 20 लोगों को कुत्ते ने काटा है, कंप्लेंट भी किया है और उनका रिकॉर्ड भी है. तो मैं माननीय जिलाधिकारी इनको हम विनंती कर रहे हैं कि सुप्रीम कोर्ट ने जो माननीय सुप्रीम कोर्ट ने जो कायदा दिया है, जो भी उन्होंने बोला है, वो सिर्फ सिटी लेवल ना करते हुए ग्रामीण भागों में भी उसकी अमलबजावनी होनी चाहिए. ಈ ಸಂದರ್ಭದಲ್ಲಿ ಆಶೀಶ್ ಗವಾನೆ, ರಾಜಾರಾಮ್ ಇಂಜಲ್, ಗುರು ಪಿಸೆ, ಗೌಸ್ ಸಾನ್ವಾಲೆ, ಮೊಹಮ್ಮದ್ ಸರ್ಫರಾಜ್, ಜೈನಾ ಹನ್ನೂರಿ, ಫಾತಿಮಾ ಮೊಮಿನ್, ಸೆಹರಾ ಮೊಮಿನ್, ಆಸ್ಮಾ ಚೌಧರಿ, ಸಾನಿಯಾ ಗೌಂಡಿ, ಶಭಾನಾ ಸಾನ್ವಾಲೆ ಸೇರಿದಂತೆ ಇನ್ನುಳಿದವರು ಭಾಗಿಯಾಗಿದ್ದರು. ಇನ್ ನ್ಯೂಸ್ ಬೆಳಗಾವಿ. ಇನ್ ನ್ಯೂಸ್ನಲ್ಲಿ ಈಗೊಂದು ಬ್ರೇಕ್ನ ನಂತರ